ಈಗ ಈ ಬಾಡಿಗೆ ಮನೆಯಲ್ಲಿ ಒಳಗಡೆ ಏನಿದೆ ಅಂತ ಮಾತಾಡೋಣ. ಮೊದಲನೇದಾಗಿ ಬಾಡಿಗೆ ಮನೆ ಯಾಕೆ? ನಾನಿನ್ನೂ ತುಂಬ ಚಿಕ್ಕವಳಿದ್ದಾಗ ನಮ್ಮದು ಕಲಬುರಗಿಯಲ್ಲಿ ಸಮಾಧಾನ ಆಶ್ರಮದಲ್ಲಿ ಧ್ಯಾನ ಮಂದಿರ ನಿರ್ಮಾಣ ಆಗ್ತಾಯಿತ್ತು. ಆ ನಿರ್ಮಾಣ ಹಂತದಲ್ಲಿದ್ದಾಗ ಹೋದಾಗ ನಮ್ಮ ಅಜ್ಜವ್ರಿಗೆ ಎಲ್ಲ ತೋರಿಸ್ಬೇಕಾದ್ರೆ ಅಲ್ಲಿ ಸಮಾಧಿಯ ಜಾಗ ಕೂಡ ನಿರ್ಮಾಣ ಆಗ್ತಾಯಿತ್ತು. ಗುಂಡಿಯೆಲ್ಲ ತೋಡಿದ್ರು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಜ್ಜವ್ರು ಬರೆದ್ರು. ನಮ್ಮ ಅಜ್ಜವ್ರು ಮಾತಾಡಲ್ಲ, ಅವರು ಮೌನದಲ್ಲಿರ್ತಾರೆ. ಅವರು ಬರೆದ್ರು, ಇದು ನನ್ನ ಕಾಯಂ ಮನೆ ಅಂತ. ಅದು ತುಂಬ ಅಗಾಧವಾದ ಅರ್ಥ ಇರುವಂಥದ್ದು. ಅಂದರೆ ಅದು ನನ್ನ ಕಾಯಂ ಮನೆ, ಆದರೆ ಇಡೀ ಜೀವನ ಬಾಡಿಗೆ ಮನೆ ತಾನೆ. ಇದರೊಳಗಿರುವಂಥ ಒಂದು ಅಗಾಧ ಅರ್ಥ. ಇನ್ನು ಒಂದು ಸಾಮಾನ್ಯ ಅರ್ಥ ತೊಗೋಬೇಕಂದ್ರೆ ನಮ್ಮಂಥ ವಲಸಿಗರ ಕುಟುಂಬದವ್ರಿಗೆ ನಮ್ಮ ತಂದೆ ತಾಯಿ ಎಲ್ಲ ಏನೇನೋ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಶುರು ಮಾಡಿ ಬಾಡಿಗೆ ಮನೆಗಳಲ್ಲಿ ಜೀವನ ಶುರು ಮಾಡಿ ಆಮೇಲೆ ಒಂದು ಗೂಡು ಕಟ್ಕೊಂಡು ಬದುಕನ್ನು ಕಟ್ಕೊಂಡು ಹೋಗಿದ್ರಿಂದ ಐ ಥಿಂಕ್ ನಮಗೆ ನಮ್ಮ ಬೆಂಗಳೂರಿನವ್ರಿಗೆ, ನನ್ನ ಜನ್ರೇಷನ್ನವ್ರಿಗೆಲ್ಲ ಈ ಬಾಡಿಗೆ ಮನೆ ಅನ್ನೋ ಪದ ಅನ್ನುವ ಭಾವ ತುಂಬ ಹತ್ತಿರ ಅನಿಸುತ್ತೆ. ಸೊ ಹೀಗಾಗಿ ಇದನ್ನು ಬಾಡಿಗೆ ಮನೆ ಅಂತ ಕರೆದ್ವಿ. ನಾನೇನು ತುಂಬ ಓದ್ಕೊಂಡಿರೋಳಲ್ಲ, ತತ್ವದಲ್ಲಿ ಆಳವಾದ ಅಧ್ಯಯನ ಏನು ಮಾಡಿಲ್ಲ, ಆದರೆ ತುಂಬ ಇಷ್ಟ ಇದೆ ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ಅದಕ್ಕೂ ಮುಖ್ಯವಾಗಿ ನಮ್ಮ ಜಾನಪದ. ಇದೆಲ್ಲನೂ ಮುಂದಿನ ಒಂದು ಜನಾಂಗಕ್ಕೆ ಕೂಡ ಹೋಗಬೇಕು, ಹೋಗೋದಕ್ಕೆ ನಾವು ಕೊಂಡಿ ಆಗಬೇಕು ಅಂತ ನಂಗೆ ಮನಸ್ಸಲ್ಲಿ ತುಂಬ ಆಸೆ ಇದೆ. ನಮ್ಮ ಹಿರೇಮಠದ ಪೂಜ್ಯರು ಯಾವುದೋ ಕಾಲದಲ್ಲಿ ಹೇಳಿರುವಂಥ ತುಂಬ ಪ್ರಸಿದ್ಧವಾದ ಉಕ್ತಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಇದನ್ನು ನಾನು ತುಂಬ ಸಣ್ಣ ವಯಸ್ಸಲ್ಲೇ ಇದನ್ನು ಓದಿದ್ದು ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಿತು. ಉಕ್ತಿಗಳು ಏನು ಮಾಡುತ್ತೆ ಅಂದರೆ ಶಿವಾನಂದ ಶಿವಾಚಾರ್ಯರ ಉಕ್ತಿ ನನ್ನ ಮೇಲೆ ಪ್ರಭಾವ ಮಾಡಿದೆ. ನಾನು ನನ್ನ ತಂದೆ ತಾಯಿಗೆ ನಿಜವಾಗ್ಲೂ ಆಸ್ತಿ ಆದ್ನ, ಅವ್ರಿಗೆ ಹೆಂಗೆ ಬೇಕು ಹಾಗೆ ಬೆಳೆದ್ನ ಅನ್ನೋ ಪ್ರಶ್ನೆ ನನ್ನಲ್ಲಿ ಯಾವಾಗಲೂ ಬರ್ತಾಯಿತ್ತು. ನಮ್ಮ ಮಕ್ಳಿಗೆ ಏನು ಕೊಡ್ಬೋದು ಅಂದರೆ ನಾವು ಪಡೆದುಕೊಂಡು ಬಂದಂಥ ಆಚಾರ ವಿಚಾರ, ಭಾಷೆ, ತತ್ವ, ಒಂದು ಸಂತೋಷ ಮತ್ತು ಜನಪದ, ಇದನ್ನು ನಾವು ಮುಂದಿನ ಜನಾಂಗಕ್ಕೂ ಕೊಡಬೇಕು. ಇದು ನನ್ನ ಬಾಡಿಗೆ ಮನೆಯ ಮುಖ್ಯ ಉದ್ದೇಶ. ಎಲ್ಲರೊಟ್ಟಿಗೆ ಸೇರಿ ಕಲಿತಾ, ನಾನು ಕಲ್ತಿದ್ದನ್ನು ಒಂದೊಂದನ್ನೇ ತಿಳಿಸ್ಕೊಡ್ತಾ, ಇದು ತಪ್ಪಾಯಿತು, ಇದು ಹಾಗಲ್ಲ, ಇದು ಹೀಗೆ ಅಂತ ಹೇಳಿದಾಗ ಅದನ್ನು ತಿದ್ದುಕೊಂಡು ಎಲ್ಲರೊಟ್ಟಿಗೆ ಕಲ್ತ್ಕೊಂಡು ಹೋಗಬೇಕು ಅನ್ನೋದೇ ಉದ್ದೇಶ. ದಯವಿಟ್ಟು ಎಲ್ಲರೂ ಬಾಡಿಗೆ ಮನೆಗೆ ಬನ್ನಿ, ಎಲ್ಲರನ್ನು ಕರೆತನ್ನಿ. ಯಾಕೆಂದರೆ ಹಸು ಒಂದು ಸಾಕು ಪ್ರಾಣಿ.